ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 2ನೇ ವಾರ, ಜನವರಿ 21, 2026 ಬುಧವಾರ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 3ನೇ ಅಧ್ಯಾಯ 1ರಿಂದ 6ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಪ್ರಾರ್ಥನಾ ಮಂದಿರಕ್ಕೆ ಪುನಃ ಹೋದರು. ಅಲ್ಲಿ ಒಬ್ಬ ಬತ್ತಿದ ಕೈಯುಳ್ಳವನು ಇದ್ದನು. ಅವನನ್ನು ಸಬ್ಬತ್ ದಿನದಲ್ಲಿ ಗುಣಪಡಿಸಿದ್ದೇ ಆದರೆ ಯೇಸುವಿನ ವಿರುದ್ಧ ತಪ್ಪು ಹೊರಿಸಬಹುದೆಂಬ ಉದ್ದೇಶದಿಂದ ಕೆಲವರು ಹೊಂಚು ಹಾಕುತ್ತಿದ್ದರು. ಯೇಸು ಬತ್ತಿದ್ದ ಕೈಯುಳ್ಳವನಿಗೆ, ಎದ್ದು ಮುಂದಕ್ಕೆ ಬಾ ಎಂದರು. ಬಳಿಕ ಅಲ್ಲಿದ್ದವರನ್ನು ಉದ್ದೇಶಿಸಿ, ಸಬ್ಬತ್ ದಿನದಲ್ಲಿ ಏನು ಮಾಡುವುದು ಧರ್ಮ? ಒಳಿತನ್ನೋ ಅಥವಾ ಕೆಡುಕನ್ನೋ? ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ ಹೇಳಿ ಎಂದು ಕೇಳಲು ಅವರು ಮಾತೇ ಎತ್ತಲಿಲ್ಲ. ಯೇಸು ಸುತ್ತಲೂ ಇದ್ದವರನ್ನು ಕೋಪದಿಂದ ದಿಟ್ಟಿಸಿ ಅವರ ಹೃದಯ ಕಲ್ಲಾಗಿರುವುದನ್ನು ಕಂಡು ಮನನೊಂದು, ಬತ್ತಿದ ಕೈಯುಳ್ಳವನಿಗೆ, ನಿನ್ನ ಕೈಯನ್ನು ಚಾಚು ಎಂದರು. ಅವನು ಚಾಚಿದನು. ಅದು ಸಂಪೂರ್ಣವಾಗಿ ಸ್ವಸ್ಥವಾಯಿತು. ಫರಿಸಾಯರು ಅಲ್ಲಿಂದ ಹೊರಗೆ ಹೋದರು. ಕೂಡಲೇ ಹೆರೋದಿಯರೊಡನೆ ಸೇರಿಕೊಂಡು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಪಾಪಕ್ಷಮೆಯ ಅಧಿಕಾರವುಳ್ಳ ಯೇಸು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಮಾರ್ಕನು ಬರೆದ ಶುಭ ಸಂದೇಶ ಅಧ್ಯಾಯ 2 ವಚನ 28ರಲ್ಲಿ ನರಪುತ್ರನು ಸಬ್ಬತ್ತಿಗೂ ಒಡೆಯ ಎಂದು ನುಡಿದ ಮಾತು ಫರಿಸಾಯರಿಗೆ ಮನದಟ್ಟಾಗುವಂತೆ ಪುನಃ ಸಬ್ಬತ್ ದಿನದಲ್ಲಿ ಯೇಸು ಪವಾಡವನ್ನು ಮಾಡುತ್ತಾರೆ. ಸತ್ಕಾರ್ಯಕ್ಕೆ ಕಾಲಭೇದವಿಲ್ಲ ಎಂದು ಯೇಸು ಸಬ್ಬತ್ ದಿನದಲ್ಲಿ ಬತ್ತಿದ್ದ ಕೈಯುಳ್ಳವನನ್ನು ಗುಣಪಡಿಸುತ್ತಾರೆ. ದೇವರು ಸೃಷ್ಟಿಕರ್ತ, ಸರ್ವವನ್ನು ಸೃಷ್ಟಿಸಿದವ. ಆದಿಕಾಂಡ ಅಧ್ಯಾಯ 1 ವಚನ 31ರಲ್ಲಿ ನೋಡುವಂತೆ ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು. ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಹಾಗಾಗಿ ಅವರ ಸೃಷ್ಟಿಯಲ್ಲಿ ಒಳ್ಳೆಯ ದಿನ, ಕೆಟ್ಟ ದಿನ, ಶುಭಗಳಿಗೆ ಕೆಟ್ಟಗಳಿಗೆ, ಅದೃಷ್ಟ ದುರಾದೃಷ್ಟ ಇದ್ಯಾವುದನ್ನು ದೇವರು ನಿರ್ಧರಿಸಿರಲಿಲ್ಲ. ಸಬ್ಬತ್ ದಿನ ದೇವರಿಗೆ ಮೀಸಲಿಟ್ಟ ದಿನವೇ ಹೊರತು ಒಳ್ಳೆಯ ಕೆಲಸ ಮಾಡಬಾರದೆಂಬುದು ಫರಿಸಾಯರ ಕಪಟತನವಾಗಿತ್ತು. ಮೌಢ್ಯಗಳನ್ನು ಖಂಡಿಸುತ್ತಾ ಯೇಸುವಿನಂತೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸದಾ ನಾವು ಮುಂದಾಗೋಣ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಆಗ್ನೆಸ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು ಕ್ರಿಸ್ತಶಕ 304. ಯೌವನದಲ್ಲಿ ಸತ್ಯಕ್ಕೆ ಸಾಕ್ಷಿಯಾದ ಸಂತ ಆಗ್ನೆಸ್. ಪ್ರಿಯರೇ, ರೋಮ್ ನಗರದಲ್ಲಿ ಜನಿಸಿದ ಆಗ್ನೆಸ್ ಅಪೂರ್ವ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಳು. ಅನೇಕರು ಆಕೆಯನ್ನು ಮದುವೆಯಾಗಲು ಬಯಸಿದ್ದರೂ ಆಕೆ ಕೇವಲ ಕ್ರಿಸ್ತನಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದಳು. ರೋಮ್ ನಗರದ ಪ್ರಭಾವಿ ವ್ಯಕ್ತಿಯೊಬ್ಬನ ಮಗನಾದ ಪ್ರೋಕಾಪ್ ಕೂಡ ಆಗ್ನೆಸ್ನ ಸೌಂದರ್ಯಕ್ಕೆ ಮಾರು ಹೋಗಿ ಆಕೆಯನ್ನು ಮದುವೆಯಾಗಲು ಪ್ರೋಕಾಪ್ ಅನೇಕ ಆಮಿಷಗಳನ್ನು ಒಡ್ಡಿದ. ಆದರೆ ಎಲ್ಲವನ್ನು ನಿರಾಕರಿಸುತ್ತಾ ತಾವು ಕ್ರಿಸ್ತ ಯೇಸುವಿಗೆ ತಮ್ಮ ಹೃದಯವನ್ನು ಹಾಗೂ ಪ್ರಾಣವನ್ನು ನೀಡಿರುವುದಾಗಿ ಧೈರ್ಯದಿಂದ ಹೇಳಿದಳು. ಇದರಿಂದ ಕುಪಿತಗೊಂಡ ಪ್ರೋಕಾಪ್ ಆಕೆಯ ಕುತ್ತಿಗೆಯನ್ನು ಖಡ್ಗದಿಂದ ಸಂಹರಿಸಿದನು. ಪ್ರಿಯರೇ, ಆಗ್ನೆಸ್ ಬದುಕಿದ್ದು ಕೇವಲ 13 ವರ್ಷಗಳು ಮಾತ್ರ. ತನ್ನ ಯೌವನದಲ್ಲಿ ಕ್ರಿಸ್ತನಿಗಾಗಿ ಬಲಿದಾನವನ್ನು ಅರ್ಪಿಸಿದ ಆಗ್ನೆಸ್ ಎಲ್ಲ ಯುವಕ ಯುವತಿಯರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಅವರ ಜೀವನವು ಕ್ಷಣಿಕ ಸುಖಗಳಿಗಿಂತ, ಸೌಂದರ್ಯಕ್ಕಿಂತ ಶಾಶ್ವತ ಸತ್ಯದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಪ್ರಿಯರೇ, ಆಕೆಯ ಜೀವನದಲ್ಲಿ 3 ಮುಖ್ಯ ಅಂಶಗಳನ್ನು ನಾವು ಕಾಣಬಹುದು: ಸೌಂದರ್ಯ ಮತ್ತು ಸತ್ಯ. ಆಗ್ನೆಸ್ ಅವರ ಸೌಂದರ್ಯವು ಅನೇಕರನ್ನು ಆಕರ್ಷಿಸುತ್ತಾದರೂ ಆಕೆ ತನ್ನ ಹೃದಯದಲ್ಲಿ ಕ್ರಿಸ್ತನನ್ನು ಇರಿಸಿಕೊಂಡಳು. 2ನೇ ಅಂಶ ಆಕೆಯ ಬಲಿದಾನ. ಪ್ರೋಕಪ್ ಅವರ ಕೋಪದಿಂದಾಗಿ ಆಗ್ನೆಸ್ ಕೊಲ್ಲಲ್ಪಟ್ಟರು. ಆದರೆ ಅವರ ಬಲಿದಾನವು ಕ್ರಿಸ್ತನ ಪ್ರೀತಿಯನ್ನು ಪ್ರದರ್ಶಿಸುತ್ತದೆ. ಆತ್ಮೇರೆ, 3ನೇ ಅಂಶ ಯುವಕ ಯುವತಿಯರಿಗೆ ಆದರ್ಶ. ಆಗ್ನೆಸ್ ಅವರ ಜೀವನವು ಇಂದಿನ ಪೀಳಿಗೆಯ ಯುವಕ ಯುವತಿಯರಿಗೆ ಕ್ರಿಸ್ತನನ್ನು ಅನುಸರಿಸುವಂತೆ, ಎಲ್ಲೇ ಇಲ್ಲದೆ ಪ್ರೀತಿಸುವಂತೆ ಪ್ರೇರೇಪಿಸುತ್ತದೆ. ಸಂತ ಆಗ್ನೆಸ್ ರವರ ಜೀವನವು ನಮಗೆ ಕಲಿಸುವ ಮುಖ್ಯ ಸಂದೇಶವೆಂದರೆ, ಜೀವನದಲ್ಲಿ ಕ್ಷಣಿಕ ಸುಖಗಳಿಗಿಂತ, ಈ ಬಾಹ್ಯ ಸೌಂದರ್ಯಗಳಿಗಿಂತ ಶಾಶ್ವತ ಸತ್ಯವೇ ಮುಖ್ಯ ಎಂಬುದು. ಆಗ್ನೆಸ್ ಅವರಂತೆ ನಾವು ಕೂಡ ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಇರಿಸಿ ನಮ್ಮ ಜೀವನವನ್ನು ಕ್ರಿಸ್ತನಿಗಾಗಿ ಸಮರ್ಪಿಸಿಕೊಳ್ಳೋಣ. ಸಂತ ಆಗ್ನೆಸ್ ರವರೇ ನಮಗಾಗಿ ಪ್ರಾರ್ಥಿಸಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.